ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿಗನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡುನುಡವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಕಾಯ್ದು ಶರಧಿಯನು ನೆರೆದಾಟೆ ಧರಣಿಸುತ್ತೇಳ ಕಂಡು ಧನುಜರೊಡನೆ ಭರದಿರಣವನು ಮಾಡಿ ಗೆರೆದು ದಿವ್ಯಾಸ್ತ್ರಗಳ ಉರಿಹಿಲಂಕೆ ಇಂಬಂದ ಹನುಮಂತನು. ಹನುಮಂತ ದೇವರು ಮೊದಲು ಸುಗ್ರೀವನಿಗೆ ರಕ್ಷಣೆಯನ್ನು ಕೊಡ್ತಾರೆ. ಆಮೇಲೆ ಸೀತಾನ್ವೇಷಣೆಯ ಸಂದರ್ಭದಲ್ಲಿ 100 ಯೋಜನೆ ವಿಸ್ತೀರ್ಣವಾದ ಸಮುದ್ರವನ್ನು ದಾಟ್ತಾರೆ. ಅಶೋಕವನದಲ್ಲಿ ಸೀತಾಕೃತಿಯನ್ನು ಕಂಡು ರಾಮಚಂದ್ರ ದೇವರು ಕೊಟ್ಟಂತಹ ಉಂಗುರವನ್ನು ಕೊಟ್ಟು ಅವರಿಂದ ಚೂಡಾಮಣಿಯನ್ನು ತೆಗೆದುಕೊಳ್ತಾರೆ. ಆನಂತರ ಅಶೋಕವನವನ್ನು ನಾಶಪಡಿಸಿ ಯುದ್ಧಕ್ಕೆ ಬಂದ ಎಲ್ಲ ದೈತ್ಯರನ್ನು ಕೇವಲ ಅಂಗೈಯಿಂದ ಕೊಂದು ಹಾಕ್ತಾರೆ. ಅವರು ಬಿಟ್ಟ ದಿವ್ಯಾಸ್ತ್ರಗಳನ್ನು ಅಸಫಲಗೊಳಿಸಿ ರಾವಣನನ್ನು ಭೇಟಿಯಾಗಿ ಹನುಮಂತನು ತಿರುಗಿ ಬರ್ತಾರೆ. ಶ್ರೀರಾಮಚಂದ್ರನಿಗೆ ಚೂಡಾಮಣಿಯನ್ನು ಒಪ್ಪಿಸ್ತಾರೆ. ಇಷ್ಟು ಘಟನೆಗಳ ವಿವರಣೆ ಈ ಪದ್ಯದಲ್ಲಿ ಬಂದಿದೆ. ಈ ಘಟನೆಗಳ ವಿಸ್ತೃತವಾದ ವಿವರಣೆ ರಾಮಾಯಣದಲ್ಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹಾಗೂ ಸಂಗ್ರಹ ರಾಮಾಯಣದಲ್ಲಿ ವಿಸ್ತಾರವಾಗಿ ಬಂದಿದೆ. ತರಣಿ ಸುತನನು ಕಾಯ್ದು. ತರಣಿ ಅಂದರೆ ಸೂರ್ಯ, ಅವನ ಸುತ ಎಂದರೆ ಸೂರ್ಯಾಂಶ ಸಂಭೂತನಾಗಿರುವಂತಹ ಸುಗ್ರೀವ. ಇವನ ಅಣ್ಣ ವಾಲಿ, ಅವನು ಇಂದ್ರ ಅವತಾರ. ಇಂದ್ರನು ಸೂರ್ಯನಿಗಿಂತಲೂ ಶ್ರೇಷ್ಠ. ವಾಲಿಯು ಸುಗ್ರೀವನಿಗಿಂತ ಬಲಿಷ್ಠನಾಗಿದ್ದ. ರಾಮನು ಸುಗ್ರೀವನ ಬದಲಾಗಿ ವಾಲಿಯ ಸಖ್ಯವನ್ನು ಮಾಡಿದ್ದರೆ ಸೀತೆಯನ್ನು ರಾಮನು ಯುದ್ಧ ಮಾಡದೆ, ವಾಲಿ ಏನು ಮಾಡ್ತಾ ಇದ್ದ ಅಂದರೆ ಯುದ್ಧ ಮಾಡದೆ ಸೀತೆಯನ್ನು ತಂದು ರಾಮನಿಗೆ ಒಪ್ಪಿಸ್ತಾ ಇದ್ದ. ಏಕೆಂದರೆ ವಾಲಿ ರಾವಣರಲ್ಲಿ ಸಾಕಷ್ಟು ಗೆಳೆತನ ಇತ್ತು. ಆದರೆ ವಾಲಿ ಸುಗ್ರೀವರಲ್ಲಿ ಜಗಳ ಬಂದಾಗ ಜಗಳ ಆಗಾಗ ಆಗ್ತಾ ಇತ್ತು. ವಾಲಿಯು ಸುಗ್ರೀವನನ್ನು ರಾಜ್ಯ ಬಿಟ್ಟು ಹೊರಗೆ ಹಾಕಿದಾಗ ಹನುಮಂತನು ಸುಗ್ರೀವನ ಪಕ್ಷವನ್ನು ನ್ಯಾಯದ ಪಕ್ಷ ಅಂತ ನಿರ್ಣಯ ಮಾಡಿ ಸುಗ್ರೀವನ ಮಂತ್ರಿ ಆಗ್ತಾರೆ. ಯಾಕೆಂದರೆ ವಾಲಿಯು ಅನೇಕ ಅಪರಾಧಗಳನ್ನು ಮಾಡಿದ. ಮೊದಲನೇದೇನು, ವಿಷಯವನ್ನು ಪೂರ್ಣ ತಿಳಿಯದೆ, ವಿಚಾರ ವಿಮರ್ಶೆ ಮಾಡದೆ, ಸುಗ್ರೀವನು ತಾನಿಲ್ಲದಾಗ ರಾಜನಾದನೆಂದ ಸಿಟ್ಟಿನಿಂದ ಉಟ್ಟ ಬಟ್ಟೆಯ ಮೇಲೆ ಅವನನ್ನು ಹೊರಗೆ ಹಾಕಿದ್ದಾನೆ. ನಿಜವಾಗಿಯೂ ಸುಗ್ರೀವನು ತಾನಾಗಿಯೇ ಬಲಪೂರ್ವಕ ರಾಜನಾಗಿರಲಿಲ್ಲ. ಹೊರತು ವಾಲಿಯು ಬಂದು ವರ್ಷದವರೆಗೆ ಬರಲಿಲ್ಲೆಂದು ಅವನು ಮೃತನಾಗಿದ್ದಾನೆ ಅಂತ ತಿಳಿದು ಮಂತ್ರಿ ಆದನೇ ಹೊರತು ಎಲ್ಲ ಮಂತ್ರಿಗಳು ಆಗ್ರಹ ಮಾಡ್ತಾರೆ. ಆಗ್ರಹ ಮಾಡಿ ಸುಗ್ರೀವನನ್ನು ರಾಜನನ್ನಾಗಿ ಮಾಡ್ತಾರೆ. ಇದನ್ನು ತಿಳಿದು ಸಿಟ್ಟಿಗೆ ಬಂದ ವಾಲಿಯು ಇದ್ಯಾವುದನ್ನು ಕೇಳಲಿಲ್ಲ. ಅನ್ಯಾಯದಿಂದ ತಮ್ಮನನ್ನು ಹೊರಗೆ ಹಾಕ್ತಾನೆ.
ತಮ್ಮನ ಹೆಂಡತಿ ಮಗಳ ಸಮಾನ. ಅವಳ ಜೊತೆಯಲ್ಲಿ ಸಂಗ ಮಾಡಿದವರಿಗೆ ಆಗಿನ ಕಾಲದಲ್ಲಿ ದೇಹಾಂತ ಪ್ರಾಯಶ್ಚಿತ್ತ ಇತ್ತು. ವಾಲಿಯು ಸುಗ್ರೀವನನ್ನು ಓಡಿಸುವುದಲ್ಲದೆ ಸುಗ್ರೀವ ಹೆಂಡತಿ ರುಮಾದೇವಿಯನ್ನು ಬಲಾತ್ಕಾರದಿಂದ ಅವಳ ಮಾನಭಂಗವನ್ನು ಮಾಡ್ತಾನೆ. ಆದ್ದರಿಂದ ಅವನು ಅಪರಾಧಿಯಾಗಿದ್ದ. ಇನ್ನು ಮೂರನೇದೇನು ಅಂದರೆ, ವಾಲಿಯು ಅಸಂಖ್ಯ ಋಷಿಗಳನ್ನು ಕೊಂದ, ಅನೇಕ ವಿವಾಹಿತ ಅವಿವಾಹಿತ ಅಬಲೆಯರನ್ನು ಅಪಹರಿಸಿದ ಮತ್ತು ಸಂಪೂರ್ಣ ದಕ್ಷಿಣ ದೇಶವನ್ನು ಅಧೀನ ಮಾಡಿಕೊತ್ತ. ಅಂತಹ ದೇಶದ್ರೋಹಿಯಾದ, ಧರ್ಮದ್ರೋಹಿಯಾದ, ದೇವದ್ರೋಹಿಯಾದ ರಾವಣನ ಜೊತೆಯಲ್ಲಿ ಸಂಧಿಯನ್ನು ಮಾಡಿಕೊಂಡಿರ್ತಾನೆ. ಅಲ್ಲದೆ ತನ್ನ ಅಂತಃಪುರದಲ್ಲಿ ರಾವಣನಿಗೆ ಮುಕ್ತ ದ್ವಾರ ಕೊಡುವುದಲ್ಲದೆ ರಾವಣನ ಅಂತಃಪುರದಲ್ಲಿ ಪರಸ್ತ್ರೀ ಭೋಗವನ್ನು ಮಾಡಿದ್ದಾನೆ. ಇಂತಹ ಪಾಪಿಗೆ ನಾನು ಸಹಾಯ ಮಾಡುವುದಿಲ್ಲವೆಂದು ಹನುಮಂತ ದೇವರು ವಾಲಿಯ ಪಕ್ಷವನ್ನು ಬಿಟ್ಟು ಸುಗ್ರೀವನ ಪಕ್ಷವನ್ನು ಹಿಡಿದಿದ್ದಾರೆ. ಆ ಸುಗ್ರೀವನ ರಕ್ಷಣೆಗೆ ನಿಂತು ಸರ್ವ ವಿಧದಿಂದಲೂ ರಕ್ಷಿಸಿದ್ದಾರೆ. ಎಲ್ಲಿ ವಾಯುದೇವರೋ ಅಲ್ಲಿ ನಾನು ಅವರಿಗೆ ಅನುಗ್ರಹ ಮಾಡುತ್ತೇನೆ ಎಂಬುದು ಪರಮಾತ್ಮನ ಪ್ರತಿಜ್ಞೆ. ಆದುದರಿಂದ ಶ್ರೀರಾಮಚಂದ್ರನು ಹನುಮಂತನು ಯಾವ ಪಕ್ಷದಲ್ಲಿದ್ದನೋ ಅಂತಹ ಸುಗ್ರೀವನಿಗೆ ಸಹಾಯಕನಾಗಿ ಬರ್ತಾನೆ. ಏಕೆಂದರೆ ಪುರಂದರದಾಸರು ಈ ವಿಷಯವನ್ನು ಹನುಮನ ಮತವೇ ಹರಿಯ ಮತವೆಂದು ಸಾರಿ ಹೇಳಿದ್ದಾರೆ. ಶ್ರೀಮದಾಚಾರ್ಯರು ಸಹ ತಾತ್ಪರ್ಯ ನಿರ್ಣಯದಲ್ಲಿ ಹನುಮನನ್ನು ಆಶ್ರಯಿಸಿದ್ದರಿಂದಲೇ ಶ್ರೀರಾಮನು ಸುಗ್ರೀವನ ರಕ್ಷಣೆಯನ್ನು ಮಾಡಿದನು ಅಂತ ಹೇಳಿದ್ದಾರೆ. ಸ ಮಾರುತಿ ಕೃತೆ ಸ ರವಿಜಂ ರರಕ್ಷ ಎಂದು ಹೇಳಿದ್ದಾರೆ. ಇನ್ನು ಎರಡನೇ ಭಾಗ ಏನು ಅಂದರೆ, ಶರಧಿಯನ್ನು ನೆರೆದಾಟಿ ಸುಗ್ರೀವನ ಆಜ್ಞೆಯಿಂದ ಎಲ್ಲ ಕಪಿಗಳು ಎಲ್ಲ ದಿಕ್ಕುಗಳಲ್ಲಿ ಸೀತೆಯನ್ನು ಹುಡುಕ್ಲಿಕ್ಕೆ ಹೋಗ್ತಾರೆ. ದಕ್ಷಿಣೆಗೆ ದಿಕ್ಕಿಗೆ ಹೊರಟಂತಹ ಹನುಮಂತ ಕೈಯಲ್ಲಿ ಶ್ರೀರಾಮನು ಸೀತೆಗೆ ನಿನ್ನ ಪರಿಚಯವಾಗಲಿ ಅಂದರೆ ಸೀತಾಕೃತಿ ಪರಿಚಯವಾಗಲಿ ಎಂದು ತನ್ನ ಉಂಗುರವನ್ನೇ ಹನುಮಂತನಿಗೆ ಕೊಟ್ಟಿರ್ತಾನೆ. ಏಕೆಂದರೆ ಹನುಮಂತನಿಗೆ ಸೀತಾಕೃತಿಯು ಸಿಗುವಳು ಎಂಬ ನಿಶ್ಚಯ ಶ್ರೀರಾಮದೇವರಿಗಿತ್ತು. ಹಾಗಾದರೆ ಸುಗ್ರೀವನು ಪೂರ್ವ, ಪಶ್ಚಿಮ, ಉತ್ತರ ದಿಕ್ಕುಗಳಿಗೆ ಕಪಿಗಳನ್ನು ಕಳಿಸುವಾಗ ಶ್ರೀರಾಮಚಂದ್ರ ಸುಮ್ಮನಿದ್ದೇಕೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ, ರಾವಣನು ಯಾವ ಯಾವ ದಿಕ್ಕಿನಲ್ಲಿ ತನ್ನ ಸೈನಿಕರನ್ನು ಇಟ್ಟಿದ್ದಾನೆ, ರಾವಣನಿಗೆ ಸಹಾಯಕರಾದ ರಾಕ್ಷಸರು ಯಾವ ಯಾವ ದಿಕ್ಕಿನಲ್ಲಿದ್ದಾರೆ ಎಂಬ ವಿಷಯ ತಿಳಿಯಲು ಬೇಹುಗಾರಿಕೆಗಾಗಿ ಅಂದರೆ ಪತ್ತೆಯನ್ನು ಮಾಡುವುದಕ್ಕಾಗಿ ಆ ಕೆಲಸಕ್ಕೋಸ್ಕರ ಶ್ರೀರಾಮಚಂದ್ರ ದೇವರು ಉಳಿದ ಕಪಿಗಳಿಗೆ ಉಳಿದೆಲ್ಲ ದಿಕ್ಕುಗಳಿಗೆ ಕಳಿಸ್ತಾರೆ. ಶತ್ರುವಿನ ಬಲವನ್ನು ಮೊದಲೇ ತಿಳಿದುಕೊಳ್ಳಬೇಕು ಎಂಬ ರಾಜರೀತಿಯ ರಹಸ್ಯವನ್ನು ಜಗತ್ತಿಗೆ ಶ್ರೀರಾಮಚಂದ್ರ ದೇವರು ಕಳಿಸಿಕೊಡ್ತಾ ಇದ್ದಾರೆ. ದಕ್ಷಿಣ ದಿಕ್ಕಿಗೆ ಹೊರಟ ಹನುಮಂತ ತಾರ, ಅಂಗದ, ನೀಲ, ಜಾಂಬವಂತ ಮೊದಲಾದವರು ವಿಂಧ್ಯ ಪರ್ವತದ ಗುಹೆಯಲ್ಲಿ ಪ್ರವೇಶಿಸಿ ಹೊರಬರಬೇಕಾದರೆ ಸುಗ್ರೀವನು ಕೊಟ್ಟ 1 ತಿಂಗಳ ಸಮಯ ಮುಗಿದಿತ್ತು.
ಮುಗಿದಿದ್ದರೂ ಹನುಮಂತ ದೇವರು ಕೊಟ್ಟ ಭರವಸೆಯಿಂದ ನಿಶ್ಚಿತರಾಗಿದ್ದರು ಅವರೆಲ್ಲರೂ. ಆದರೆ ದಕ್ಷಿಣ ಸಮುದ್ರವನ್ನು ಕಂಡು ಆ ಸಮುದ್ರದ ದಡದಲ್ಲಿ ಲಂಕೆ ಇದೆ, ಅಲ್ಲಿಗೆ ಹೋಗುವರಾರೆಂದು ನಿರಾಶರಾದಾಗ ಅವರೆಲ್ಲರಿಂದ ಪ್ರಾರ್ಥಿತರಾಗಿ ಹನುಮಂತ ದೇವರು ಒಂದೇ ನೆಗತಕ್ಕೆ ಲಂಕೆಯನ್ನು ಮುಟ್ತಾರೆ. ಮಧ್ಯದಲ್ಲಿ ಮೈನಾಕ ಪರ್ವತ ಅವರಿಗೆ ವಿಶ್ರಾಂತಿಯನ್ನು ಕೊಡಲು ಬಯಸಿದಾಗ ಹನುಮಂತ ದೇವರು ಹೇಳ್ತಾರೆ, ರಾಮ ಕಾರ್ಯ ಪೂರ್ತಿಯಾಗುವವರೆಗೂ ನಾನು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿ ಅವನಿಗೆ ಸಮಾಧಾನ ಪಡಿಸಿ ಮುಂದುವರಿತಾರೆ. ಮಧ್ಯದಲ್ಲಿ ಇವರ ಬಲವನ್ನು ಪರೀಕ್ಷಿಸಲು ದೇವತೆಗಳು ಸುರಸ ಎಂಬ ನಾಗಕನ್ನಿಕೆಯನ್ನು ಇವರು ಹಾರುವ ದಾರಿಯ ಮಧ್ಯದಲ್ಲಿ ನಿಲ್ಲಿಸ್ತಾರೆ. ಅವಳು ನೀವು ನನಗೆ ಆಹಾರವಾಗಬೇಕೆಂದು ಹೇಳಿದಾಗ ಹನುಮಂತ ದೇವರು ಅತಿ ಚಿಕ್ಕ ರೂಪವನ್ನು ತೆಗೆದುಕೊಂಡು ಅವಳು ಬಾಯಿ ಮುಚ್ಚುವುದರೊಳಗೆ ಮೊದಲೇ ಅವಳ ಹೊಟ್ಟೆಯೊಳಗೆ ಹೋಗಿ ಹೊರಬರ್ತಾರೆ. ಹೀಗೆ ಮಾಡಿ ದೇವತೆಗಳನ್ನು ಸಂತೋಷಪಡಿಸ್ತಾರೆ. ಸಮುದ್ರದ ಮಾರ್ಗದಿಂದ ಲಂಕೆಗೆ ಹೋಗುವರ ನೆರಳನ್ನು ಸೆಳೆದು ನುಂಗು ಹಾಕುವ ಸಿಂಹಿಕೆ ಅನ್ನುವಂತಹ ರಾವಣನ ಮಿತ್ರಳಾದ ರಾಕ್ಷಸಿ, ಆ ರಾಕ್ಷಸಿಯನ್ನು ಅವಳ ಹೊಟ್ಟೆಯಲ್ಲಿ ಹೋಗಿ ಅವಳ ಹೊಟ್ಟೆಯನ್ನು ಸೀಳಿ ಮುಂದೆ ಸೇತುವೆ ಕಟ್ಟಲು ದಾರಿಯನ್ನು ಶತ್ರುವಿಹೀನನಾಗಿ ಮಾಡಿ ಸಾಯಂಕಾಲ ಕೋಟೆ ಗೋಡೆಯಂತೆ ಅಗಲವಾಗಿರುವ ಲಂಕೆಯ ಸುತ್ತಲಿರುವ ಪರ್ವತದ ಮೇಲೆ ಇಳಿತಾರೆ. ಬೆಕ್ಕಿನಷ್ಟು ಸಣ್ಣ ರೂಪವನ್ನು ತೆಗೆದುಕೊಂಡು ಲಂಕೆಯನ್ನು ಪ್ರವೇಶಿಸುವಾಗ ಲಂಕೆಯ ಗ್ರಾಮ ದೇವತೆ ಲಂಕಿಣಿ ಇವರನ್ನು ತಡಿತಾಳೆ. ಆಗ ದೇವ ಕಾರ್ಯಕ್ಕೆ ಹೊರಟಿದ್ದೇನೆ, ದಾರಿಯನ್ನು ಬಿಡು ಎಂದು ಹನುಮಂತ ದೇವರು ಹೇಳ್ತಾರೆ. ನಾನು ರಾಜ್ಯದ ಗ್ರಾಮ ದೇವತೆ, ರಾಜ್ಯಕ್ಕೆ ದ್ರೋಹ ಬಗೆಯುವವರನ್ನು ನಾನು ಒಳಗೆ ಬಿಡಲಾರೆ, ನಾನು ರಾಜ್ಯಕ್ಕೆ ದ್ರೋಹ ಮಾಡಲಾರೆ, ಬೇಕಾದರೆ ನನ್ನನ್ನು ಸೋಲಿಸಿ ಒಳಗೆ ಹೋಗು ಅಂತ ಹೇಳ್ತಾಳೆ. ಆಗ ಹನುಮಂತ ದೇವರು ಒಂದೇ ಒಂದು ಮುಷ್ಟಿ ಪ್ರಹಾರದಿಂದ ಆ ಲಂಕಿಣಿಯನ್ನು ಸೋಲಿಸಿ ಲಂಕೆಯನ್ನು ಪ್ರವೇಶ ಮಾಡ್ತಾರೆ. ಅಸುರ ಮೋಹನಾರ್ಥವಾಗಿ ಅಲ್ಲಿ ಇಲ್ಲಿ ಹುಡುಕಿದಂತೆ ನಟನೆ ಮಾಡ್ತಾರೆ. ನಟನೆ ಮಾಡಿ ಕೊನೆಗೆ ಅಶೋಕವನದಲ್ಲಿ ಸೀತಾಕೃತಿಯನ್ನು ಭೇಟಿಯಾಗ್ತಾರೆ. ಭೇಟಿಯಾಗಿ ಶ್ರೀರಾಮಚಂದ್ರ ದೇವರು ಕೊಟ್ಟಂತಹ ಉಂಗುರವನ್ನು ಆ ಸೀತಾಕೃತಿಗೆ ಕೊಟ್ಟು ತನ್ನ ಪರಿಚಯವನ್ನು ಹೇಳ್ಕೊಳ್ತಾರೆ. ಸೀತಾದೇವಿ, ನಡೆ, ತಾಯಿಯಾದ ನಿನ್ನನ್ನು ನನ್ನ ಹೆಗಲ ಮೇಲೆ ಕೂಡಿಸಿಕೊಂಡು ಶ್ರೀರಾಮಚಂದ್ರ ದೇವರ ಹತ್ತಿರ ನಿನ್ನನ್ನು ಮುಟ್ಟಿಸ್ತೇನೆ ಅಂತ. ಆಗ ಸೀತಾದೇವಿಯ ಸನ್ನಿಧಾನದಿಂದ ಯುಕ್ತಳಾದ ಸೀತಾಕೃತಿ ರೂಪದಿಂದಿರುವ ವೇದವತಿಯು ಹೇಳುತ್ತಾಳೆ, ನೀವು ವಾಯುದೇವರೇ ನನ್ನನ್ನು ಕರೆದುಕೊಂಡು ಹೋದರೆ ರಾಮನು ರಾವಣನಂತೆಯೇ ಕಳ್ಳತನದಿಂದ ಹೆಂಡತಿಯನ್ನು ಅಪಹರಿಸಿಕೊಂಡು ಹೋದನು ಎಂಬ ಅಪವಾದ ಬರುತ್ತೆ. ಆದ್ದರಿಂದಾಗಿ ರಾವಣನನ್ನು ಸಂಹರಿಸಿದ ಅಜರಾಮರ ಕೀರ್ತಿ ರಾಮಚಂದ್ರನಿಗೆ ಪ್ರಾಪ್ತವಾಗುತ್ತೆ. ಆದ್ದರಿಂದ ಶ್ರೀರಾಮನ ಯುದ್ಧ ಮಾಡಿಯೇ ನನ್ನನ್ನು ಮುಕ್ತಗೊಳಿಸಲಿ ಅಂತ. ಹಾಗೆ ಆಗಲಿ ಅಂತ ಹೇಳಿ ಹನುಮಂತ ದೇವರು
ಸೀತಾಕೃತಿಯಿಂದ ಶಿರೋರತ್ನವನ್ನು ತೆಗೆದುಕೊಂಡು ನಾನು ಕಳ್ಳತನದಿಂದ ಏಕೆ ತಿರುಗಿ ಹೋಗಲಿ, ರಾವಣನನ್ನು ಭೇಟಿಯಾಗಿ ಹೋಗುವೆ ಎಂದು ನಿಶ್ಚಯಿಸಿ ಅಶೋಕವನವನ್ನು ತನ್ನ ಕೈಕಾಲುಗಳಿಂದ ಧ್ವಂಸಗೊಳಿಸ್ತಾರೆ. ಪ್ರಾರಂಭ ಮಾಡ್ತಾರೆ. ಅಡ್ಡಿ ಬಂದಂತಹ ಕಾವಲುಗಾರರನ್ನು ಅಂಗೈ ಹೊಡಿತದಿಂದಲೇ ಯಮಲೋಕಕ್ಕೆ ಕಳಿಸ್ತಾರೆ. ರಾವಣನಿಗೆ ಈ ವಿಷಯ ತಿಳಿಯುತ್ತೆ. ಆಗ ಅವನು 7 ಮಂತ್ರಿಗಳನ್ನು ಹಾಗೂ ವಿಶಾಲ ಸೈನ್ಯವನ್ನು ಕಳಿಸಿಕೊಡ್ತಾನೆ. ಅವರು ಅನೇಕ ಶಸ್ತ್ರಗಳಿಂದ ಹನುಮಂತನ ಮೇಲೆ ಆಕ್ರಮಣ ಮಾಡ್ತಾರೆ. ಆಕ್ರಮಣ ಮಾಡಿದರೂ ಆ ಎಲ್ಲ ಸೈನ್ಯವನ್ನು ಹನುಮಂತ ದೇವರು ಅಂಗೈ ಹೊಡಿತದಿಂದಲೇ ಯಮಸದನಕ್ಕೆ ಕಳಿಸ್ತಾರೆ. ಆಗ ಅಕ್ಷಯ ಕುಮಾರನು ರಾವಣನ ಪೂರ್ಣ ಸೈನ್ಯದ 1/3 ಭಾಗವನ್ನು, ಅಂದರೆ ಅಷ್ಟು ಅಂಶ, 1/3 ಭಾಗದಷ್ಟು ಅಂಶವನ್ನು, ಅಷ್ಟು ಸೈನ್ಯವನ್ನು ತೆಗೆದುಕೊಂಡು ಬರ್ತಾನೆ. ಅವರೆಲ್ಲರೂ ದಿವ್ಯಾಸ್ತ್ರಗಳಿಂದ ಹನುಮಂತನ ಮೇಲೆ ಆಕ್ರಮಣ ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಆ ಸೈನ್ಯವನ್ನು ನಾಶಪಡಿಸುತ್ತಾ ಹನುಮಂತ ದೇವರು ವಿಚಾರ ಮಾಡ್ತಾರೆ. ಈ ಸೈನ್ಯವು ರಾವಣನ ಸೈನ್ಯದ 1/3 ಅಂಶದ ಭಾಗವಾಗಿದೆ. ಯುದ್ಧದಲ್ಲಿ ರಾವಣನ ಸೈನ್ಯವನ್ನು 3 ಭಾಗ ಮಾಡಿದರೆ 1 ಭಾಗವನ್ನು ಶ್ರೀರಾಮಚಂದ್ರ ದೇವರು ಸಂಹಾರ ಮಾಡ್ತಾರೆ, ಇನ್ನೊಂದು ಭಾಗವನ್ನು ಲಕ್ಷ್ಮಣ ಸಂಹಾರ ಮಾಡ್ತಾರೆ. ಉಳಿದ ಭಾಗವನ್ನು ನಾನು ಸಂಹಾರ ಮಾಡಬೇಕು. ಅದನ್ನು ಈಗಲೇ ಸಂಹಾರ ಮಾಡಿಬಿಡ್ತೇನೆ ಅಂತ ಹೇಳಿ ನಿಶ್ಚಯ ಮಾಡಿ ಹನುಮಂತ ದೇವರು ಆ ಎಲ್ಲ ಸೈನ್ಯವನ್ನು ನಾಶಪಡಿಸ್ತಾರೆ. ನಾಶಪಡಿಸಿ ಅಕ್ಷಯ ಕುಮಾರನ ರಥದ ಮೇಲೆ ಜಿಗಿದು ಅವನ 2 ಕಾಲುಗಳನ್ನು ಹಿಡಿದು ಅವನನ್ನು ಆಕಾಶಕ್ಕೆ ಎಸ್ದು ಬಿಡ್ತಾರೆ. ಕೆಳಗೆ ಬಿದ್ದಂತಹ ಅಕ್ಷಯ ಕುಮಾರ ನುಚ್ಚು ನೂರಾಗಿ ಸತ್ತು ಹೋಗ್ತಾನೆ. ರಾವಣ ತನ್ನ ಮಗನ ಮರಣದಿಂದ ಬಹಳ ದುಃಖಗೊಳ್ತಾನೆ. ದುಃಖಗೊಂಡಂತಹ ರಾವಣನು ಅವನ ಅಣ್ಣ ಇಂದ್ರಜಿತುವನ್ನು ಯುದ್ಧಕ್ಕೆ ಕಳಿಸ್ತಾನೆ. ನೋಡ್ರಿ ಎಷ್ಟೆಷ್ಟು ಮಹಿಮೆ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹನುಮಂತ ದೇವರ ಮಹಿಮೆ ಎಷ್ಟಿದೆ ಅಂತ. ತೆಗೆದುಕೊಂಡು ಈ ಹನುಮಂತನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಅವನ ಅಣ್ಣ ಕಳಿಸ್ತಾನೆ. ಸುತನನು ಕಾಯ್ದು ಶರಧಿಯನು ನೆರೆದಾಟಿ ಧರಣಿ ಸುತೆಯಳ ಕಂಡು ಧನುಜರೊಡನೆ ಭರದಿರಣವನು ಮಾಡಿ ಗೆಲೆದು ದಿವ್ಯಾಸ್ತ್ರಗಳ ಉರಿಹಿಲಂಕೆಯಿಂಬಂದ ಹನುಮಂತನು. ನೋಡ್ರಿ 4 ಲೈನಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಸೂರ್ಯಸುತನಾಗಿರುವಂತಹ ಸುಗ್ರೀವನ ರಕ್ಷಣೆ ಮಾಡಿ ಸಮುದ್ರವನ್ನು ದಾಟಿ ಭೂಮಿಯ ಮಗಳಾಗಿರುವಂತಹ ಸೀತಾದೇವಿಯ ಆಕೃತಿಯನ್ನು ಕಂಡು ಧನುಜರೊಡನೆ ಎಲ್ಲ ರಾಕ್ಷಸರೊಡನೆ ಭರದಿರಣವನ್ನು ಮಾಡಿ ಒಂದೇ ಕ್ಷಣದಲ್ಲಿ ಯುದ್ಧವನ್ನು ಮಾಡಿ ಎಲ್ಲ ಗೆದ್ದು
ಅವರ ಎಲ್ಲ ದಿವ್ಯಾಸ್ತ್ರಗಳನ್ನು ಉರುಳಿಸಿ ಲಂಕೆಯಿಂದ ಹನುಮಂತ ದೇವರು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆ ವಾಯುದೇವರ ಮಹಿಮೆಯನ್ನು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ಮುಂದಿನ ವಿಚಾರವನ್ನು ನಾಳಿನ ದಿವಸ ನೋಡೋಣ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.